ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇರಾನ್ಗೆ ಡೈರೆಕ್ಟ್ ವಾರ್ನಿಂಗ್ ಪಾಸ್ ಮಾಡಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಜಗತ್ತಿನ ಪರಮಾಣು ಶಕ್ತಿಯಾಗಿ ಇರಾನ್ ಬೆಳೆಯೋದಕ್ಕೆ ನಾವು ಬಿಡೋದಿಲ್ಲ. ಇರಾನ್ ಮತ್ತೆ ಪರಮಾಣು ಬಾಂಬ್ ತಯಾರಿಕೆಗೆ ಸಜ್ಜಾಗ್ತಾ ಇದೆ. ಅದು ನಮ್ಮ ಅರಿವಿಗೆ ಬರ್ತಾ ಇದ್ದಂತೆ ಅದಕ್ಕೆ ಕಡಿವಾಣ ಹಾಕುವಂತಹ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಇರಾನ್ನ ಖಮೇನಿ ರಕ್ತ ಕುಡಿಯೋದಕ್ಕೆ ಸ್ಕೆಚ್ ಹಾಕಿದ್ದಂತಹ ಟ್ರಂಪ್ ಇರಾನ್ನ ಸರ್ವೋಚ್ಚ ನಾಯಕ ಅಯತೊಲ್ಲಾ ಅಲಿ ಖಮೇನಿ ಗುರಿಯಾಗಿಸಿ ಬ್ಯಾಲಿಸ್ಟಿಕ್ ಮಿಸೈಲ್ ದಾಳಿ ಮಾಡಿದೆ ಅಮೆರಿಕ. ಖಮೇನಿ ಮನೆ ಪಕ್ಕದಲ್ಲೇ ಬಿದ್ದ ಬರೋಬ್ಬರಿ 7 ಕ್ಷಿಪಣಿಗಳ ದಾಳಿ ಆಗ್ತಾ ಇದ್ದಂತೆ ಎಸ್ಕೇಪ್ ಆಗಿದ್ದಾರೆ ಅಲಿ ಖಮೇನಿ. ಕೂಡಲೇ ಸುರಕ್ಷಿತ ಸ್ಥಳಕ್ಕೆ ಇರಾನ್ ಪರಮೋಚ್ಚ ನಾಯಕ ಖಮೇನಿಯನ್ನ ಶಿಫ್ಟ್ ಕೂಡ ಮಾಡಲಾಗ್ತಾ ಇದೆ. ಖಮೇನಿ ಜೊತೆಗೆ ಇರಾನ್ ಅಧ್ಯಕ್ಷನ ನಿವಾಸದ ಮೇಲೂ ಕೂಡ ಮಿಸೈಲ್ ಅಟ್ಯಾಕ್ ಆಗ್ತಾ ಇದೆ. ಇರಾನ್ ಅಧ್ಯಕ್ಷ ಮಸೌದ್ ಪೆಜೆಶ್ಕಿಯಾನ್ ಗುರಿಯಾಗಿಸಿ ಬಾಂಬ್ ದಾಳಿಯನ್ನ ಮಾಡಲಾಗ್ತಾ ಇದೆ. ಇಸ್ರೇಲ್ ಅಮೆರಿಕ ಇಟ್ಟ ಮುಹೂರ್ತದಿಂದ ಜಸ್ಟ್ ಮಿಸ್ ಆಗಿದ್ದಾರೆ ಇಬ್ರು ಕೂಡ. ಇಲ್ಲಾಂದ್ರೆ ಮಿಸ್ ಅಂತ ಮಾತೇ ಕೇಳ್ತಾ ಇರಲಿಲ್ಲ, ಹರೋಹರ ಆಗ್ಬಿಟ್ಟಿರೋರು ಇಷ್ಟೊತ್ತಿಗಾಗ್ಲೇ. ಇರಾನ್ನ ಸರ್ವೋಚ್ಚ ನಾಯಕ ಅಯತೊಲ್ಲಾ ಅಲಿ ಖಮೇನಿ ಜಸ್ಟ್ ಮಿಸ್ ಆಗಿದ್ದಾರೆ. ಖಮೇನಿಯನ್ನ ಗುರಿಯಾಗಿಸಿ ಬ್ಯಾಲಿಸ್ಟಿಕ್ ಮಿಸೈಲ್ ದಾಳಿಯನ್ನ ಕೂಡ ಮಾಡಿದೆ ಅಮೆರಿಕ. ನೋಡಿ ಯಾವ ರೀತಿಯಾಗಿ ಮಿಸೈಲ್ಗಳು ಹಾರ್ತಾ ಇದ್ದಾವೆ, ಬಾಂಬ್ ದಾಳಿಗಳಾಗ್ತಾ ಇದೆ. ಕೆಲವೊಂದು ಪ್ರದೇಶಗಳನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ಮುಂದುವರಿಸಲಾಗ್ತಾ ಇದೆ. ಮತ್ತೊಂದು ಕಡೆ ನಾಗರಿಕರು ಕೂಡ ಭಯಭೀತರಾಗಿದ್ದಾರೆ. ನೋಡಿ ಯಾವ ರೀತಿಯಾಗಿ ಕ್ಷಿಪಣಿ ದಾಳಿಗೆ ಪ್ರತಿ ದಾಳಿಗಳು ಕೂಡ ಆಗ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಇರಾನ್ ನಾವು ಏನು ಕಮ್ಮಿ ಇಲ್ಲ ಅಂತ ಹೇಳಿ ಇಸ್ರೇಲ್ ಮೇಲೆ ಇರಾನ್ ಕೂಡ ಪ್ರತಿ ದಾಳಿಯನ್ನ ಕೂಡ ಮಾಡ್ತಾ ಇದೆ. ಇರಾನ್ನ ಸರ್ವಾಧಿಕಾರಿ ಆಡಳಿತದ ಅಂತ್ಯ ಸಮೀಪವಾಗ್ತಾ ಇದೆ ಅಂತ ಹೇಳಿ ಯುದ್ಧವನ್ನ ಸಾರಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು. ಸೊ ಹಾಗಾಗಿ ಇಬ್ಬರೂ ನಾಯಕರನ್ನ ಉಳಿಸುವ ಮಾತೇ ಇಲ್ಲ ಅಂತ ಹೇಳಿ ಪಣ ತೊಟ್ಟಂತೆ ಕಾಣಿಸ್ತಾ ಇದೆ. ಇರಾನ್ನ ಸರ್ವೋಚ್ಚ ನಾಯಕ ಅಯತೊಲ್ಲಾ ಅಲಿ ಖಮೇನಿ ಅವರನ್ನ ಉಳಿಸುವ ಮಾತೇ ಇಲ್ಲ ಅಂತ ಹೇಳಿ ಪಣ ತೊಟ್ಟಂತೆ ಕಾಣಿಸ್ತಾ ಇದೆ. ಖಮೇನಿ ಅವರನ್ನ ಗುರಿಯಾಗಿಸಿ ಬ್ಯಾಲಿಸ್ಟಿಕ್ ಮಿಸೈಲ್ ದಾಳಿ ಕೂಡ ಆಗಿದೆ. ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಬೆಂಕಿಯ ಉಂಡೆ ಯಾವ ರೀತಿಯಾಗಿ ಆಕಾಶದ ಮುಗಿಲೆತ್ತರಕ್ಕೆ ಕಾಣಸಿಗ್ತಾ ಇದೆ. ಮತ್ತೆ ಆ ಒಂದು ಮಿಸೈಲ್ ದಾಳಿ ಹೇಗಾಗ್ತಾ ಇದೆ, ಆ ಸ್ಫೋಟ ಎಷ್ಟರ ಮಟ್ಟಿಗೆ ಆಗ್ತಾ ಇದೆ, ಸಿಡಿಲು ಬಡಿಯೋದನ್ನ ನಾವು ನೋಡಿರ್ತೀವಲ್ಲ, ಇಲ್ಲಿ ನಮ್ಮ ಮಳೆ ಬರುವಂತಹ ಸಂದರ್ಭದಲ್ಲಿ ಸಿಡಿಲು ಹೊಡೆಯುತ್ತಲ್ಲ, ಆ ರೀತಿಯಾಗಿ ಯಾವ ರೀತಿಯಾಗಿ ಸಿಡಿಲು ನೆಲಕ್ಕಪ್ಪಳಿಸ್ತಾ ಇದೆ ಅನ್ನೋದನ್ನ ದೃಶ್ಯಾವಳಿಗಳ ಮುಖಾಂತರ ಗಮನಿಸಬಹುದು. ಮತ್ತೊಂದು ದೃಶ್ಯಾವಳಿ ಗಮನಿಸ್ತಾ ಇದ್ದೀರಿ, ಸ್ಥಳೀಯರು ಮೊಬೈಲ್ನಲ್ಲಿ ಸೆರೆ ಹಿಡಿಯುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ. ಬೆಂಕಿಯ ಕೆನ್ನಾಲಿಗೆ ಎಷ್ಟರ ಮಟ್ಟಿಗೆ ಚಾಚ್ತಾ ಇದೆ, ಆ ಹೊಗೆ ಎಷ್ಟರ ಮಟ್ಟಿಗೆ ಇಡೀ ಪ್ರದೇಶವನ್ನು ಆವರಿಸಿಕೊಂಡಿದೆ ಅನ್ನೋದನ್ನ ದೃಶ್ಯಾವಳಿಗಳ ಮುಖಾಂತರ ನೀವು ಗಮನಿಸಬಹುದು. ಇರಾನ್ನ ಪ್ರತಿ ಕ್ಷಿಪಣಿ ನೆಲೆಗಳನ್ನು ಕೂಡ ಧ್ವಂಸ ಮಾಡಲಾಗ್ತಾ ಇದೆ. ಇರಾನ್ನ ಇಡೀ ಜಗತ್ತಿನ ನಂಬರ್ 1 ಉಗ್ರರ ಪೋಷಿತ ರಾಷ್ಟ್ರ ಆಗಿದೆ. ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ, ಇರಾನ್ನ ತಕ್ಕ ಪಾಠವನ್ನು ನಾವು ಕಲಿಸೇ ತೀರ್ತೀವಿ ಅಂತ ಹೇಳಿ ಇಸ್ರೇಲ್ ಮತ್ತು ಅಮೆರಿಕ ಪಣ ತೊಟ್ಟಿದೆ. ಸೊ ಹಾಗಾಗಿ ದಾಳಿ, ಪ್ರತಿದಾಳಿ, ರಕ್ತದೋಕುಳಿ ಆಗುವಂತಹ ಎಲ್ಲ ಇದು ಸಾಧ್ಯತೆಗಳು ಕೂಡ ಕಣ್ಮುಂದೆ ಕಾಣಸಿಗ್ತಾ ಇದೆ. ಮತ್ತೆ ಕ್ಷಣ ಕ್ಷಣಕ್ಕೂ ತೀವ್ರತೆಗಳು ಕೂಡ ಹೆಚ್ಚಾಗ್ತಾ ಇದೆ. ದಾಳಿ, ಪ್ರತಿ ದಾಳಿಗಳು ಏನಾಗ್ತಾ ಇರೋದು ಅದು ತೀವ್ರ ಸ್ವರೂಪವನ್ನು ಪಡೆದುಕೊಳ್ಳುವಂತಹ ಎಲ್ಲ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.